ನನ್ನೆಲ್ಲ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ಕರ್ನಾಟಕ ಚಾಂಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಪ್ರತಿದಿನ ಮಾಡುವಂತೆ ಇವತ್ತು ಏನ್ ಮಾಡ್ತಿದ್ದೇವಪ್ಪ ಅಂದ್ರೆ ಆಲ್ರೆಡಿ ನಾವು ಏನ್ ಮಾಡಿದೇವ್ರಿ 3 ಕ್ಲಾಸಸ್ ನ ಹಾಕಿದ್ದೇವೆ. ಎದ್ರ ಮೇಲೆ LCM ನಲ್ಲಿ SCF ನಲ್ಲಿ. ಇವತ್ತು ಏನ್ ಮಾಡ್ತಿದ್ದೇವಪ್ಪ ಅಂದ್ರೆ 4th ಕ್ಲಾಸ್ ನ ಮಾಡ್ತಾ ಹೋಗ್ತಿದ್ದೀನಿ. ನಿಮ್ಗೆ ಏನಾಗುತ್ತೆ ಇದು ಹೆಲ್ಪ್ಫುಲ್ ಆಗ್ತೈತಿ, ಓಕೆನಾ? ಇವತ್ತು ಏನ್ ಮಾಡೋವಪ್ಪ ಅಂತಂದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಆಲ್ರೆಡಿ 3 ಕ್ಲಾಸಸ್ ಫಿನಿಶ್ ಆಗಿದೆ. ಸಪೋಸ್ ನೋಡಿಲ್ಲ ಅಂತಂದ್ರೆ ಬೇಸಿಕ್ ಇಂದ ಕವರ್ ಮಾಡಿದೇವ್ರಿ. ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ಸಾಲ್ವ್ ಮಾಡ್ತಾ ಇದೀವಿ. ಇನ್ನು ನೋಡಿಲ್ಲ ಅಂತಂದ್ರೆ ಅದನ್ನು ಹೋಗಿ ನೋಡಿ, ಓಕೆನಾ? ಇವಾಗ ಏನ್ ಮಾಡಪ್ಪ ಅಂದ್ರೆ 4th ಕ್ಲಾಸ್ ಅನ್ನು ಮಾಡ್ತಿದ್ದೀನಿ. ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ 3 ವಿಭಿನ್ನ ವೃತ್ತಗಳಲ್ಲಿ ವಾಹನ ದೀಪಗಳು 24 ಸೆಕೆಂಡ್, 48 ಸೆಕೆಂಡ್ಗಳು ಮತ್ತು 30 ಸೆಕೆಂಡ್ಗಳು ಅನಂತರ ಬದಲಾಗುತ್ತವೆ. ಇವು ಎಲ್ಲವೂ 2:20 PM ಮಧ್ಯಾಹ್ನನಲ್ಲಿ ಒಮ್ಮೆಗೆ ಬದಲಾದರೆ ಮತ್ತೆ ಇವೆಲ್ಲವೂ ಒಮ್ಮೆಗೆ ಬದಲಾಗುವುದು ಯಾವಾಗಂತ ಅಂದ್ರೆ ಈಗ ಏನೈತಪ್ಪ ಅಂತಂದ್ರೆ 24, 48 ಸೆಕೆಂಡ್ಸ್, ನೆಕ್ಸ್ಟ್ 30 ಸೆಕೆಂಡ್ಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಸಿಗ್ನಲ್ ಲೈಟ್ಸ್ ಇರ್ತಾವಲ್ರಿ ಚೇಂಜ್ ಆಗ್ತಾವಂತ. ಅದೇ ಏನಾಗ್ತೈತಾರ 2 ಗಂಟೆ 20 ನಿಮಿಷ PM ಏನಾಗ್ತಾವಪ್ಪ ಅಂತಂದ್ರೆ ಚೇಂಜ್ ಆದ್ವಪ್ಪ ಅಂದ್ರೆ ಎಟ್ ಟೈಮ್ ನೆಕ್ಸ್ಟ್ ಯಾವ ಟೈಮಿಗೆ ಚೇಂಜ್ ಆಗ್ತಾವು ಅಂತ ಹೇಳಕತ್ತಾನ. ಯಾವ ಟೈಮಿಗೆ ಚೇಂಜ್ ಆಗ್ತಾವು ಅಂತ ಹೇಳಕತ್ತಾನ, ಓಕೆನಾ? ಈ ರೀತಿಯಾಗಿದ್ದಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ LCM ಫೈಂಡ್ ಔಟ್ ಮಾಡ್ಬೇಕು. LCM ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ನೋಡಿ 2 ಒಂದ್ಲೆ 2 ಎರಡ್ಲೆ 2 ಎರಡ್ಲೆ 2 ನಾಲ್ಕ್ಲೆ 2 ಒಂದ್ಲೆ 2 ಐದ್ಲೆ 3ಲೆ ಬರುತ್ತೇನ್ರಿ ಇದು. 3 ನಾಲ್ಕ್ಲೆ 12, 3 ಎಂಟ್ಲೆ 24, 3 ಐದ್ಲೆ 15, ಓಕೆನಾ? ಈಗ 2ಲೆ ಬರ್ತೈತೆ ನೋಡ್ರಿ 2 ಎರಡ್ಲೆ 2 ನಾಲ್ಕ್ಲೆ 5ಲೆ. ನೆಕ್ಸ್ಟ್ ಎಷ್ಟು ಬರುತ್ತೆ? 2 ಒಂದ್ಲೆ 2 ಎರಡ್ಲೆ 5 ಯಾವ್ದು, ಓಕೆನಾ? ಇವೆಲ್ಲಾನು ಏನ್ ಮಾಡ್ತೀರಿ ಈಗ ಗುಣಾಕಾರ ಮಾಡ್ಬೇಕು. ಏನ್ ಮಾಡ್ತೀರಾ 2 ಇಂಟು 3 ಇಂಟು 2 ಇಂಟು 2 ಇಂಟು 2 ಇಂಟು 5, 5 ಎರಡ್ಲೆ 10, 10 ಎರಡ್ಲೆ 20, 20 ಎರಡ್ಲೆ 40, 40 ಮೂರ್ಲೆ 43ಲೆ ಎಷ್ಟಾಗ್ತೈತ್ರಿ? 120, 120 ಎರಡ್ಲೆ 240 ಸೆಕೆಂಡ್ಸ್ ಬರುತ್ತ್ರಿ. 240 ಸೆಕೆಂಡ್ಸ್ ಬರ್ತಿದೆಯಪ್ಪ ಅಂತಂದ್ರ ಇದೇನ್ರಿ ಇದು ಸೆಕೆಂಡ್ಗಳಲ್ಲಿ ಐತಿ, ಓಕೆನಾ? ಇಲ್ಲಿ ಏನ್ ಕೊಟ್ಟನ್ರಿ ನಮಗಿಲ್ಲಿ ನೋಡಿ 2 ಗಂಟೆ 20 ನಿಮಿಷ ಅಂತ ಹೇಳಕತ್ತಾನಲ್ರಿ. 2 ಗಂಟೆ 20 ನಿಮಿಷ ಅಂತ ಹೇಳಕತ್ತಾನಪ್ಪ ಅಂತಂದ್ರ ಇದು ಗಂಟೆ ರೀ, ಇದು ನಿಮಿಷ. ಬಟ್ ಇಲ್ಲಿ ಸೆಕೆಂಡ್ಸ್ ಅಲ್ಲಿ ಐತಪ್ಪ. ನಿಮಿಷದೊಳಗಡೆ ಹೆಂಗ್ ಕನ್ವರ್ಟ್ ಮಾಡ್ಕೋತೀರಾ ನೀವು? ಡಿವೈಡ್ ಬೈ 60 ಮಾಡ್ತೇವ್ರಿ. ಡಿವೈಡ್ ಬೈ 60 ಮಾಡ್ತೇವೆ. ಯಾಕಪ್ಪ ಅಂದ್ರ 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ಸ್ ರೀ? 60 ಸೆಕೆಂಡ್ಸ್. ಹಂಗಾದ್ರೆ 240 ಸೆಕೆಂಡ್ಸಿಗೆ ಎಷ್ಟು ನಿಮಿಷ ಅಂದ್ರೆ ಏನ್ ಮಾಡ್ತೀರಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇವ್ರಿ. 240 ಡಿವೈಡ್ ಬೈ 60 ಮಾಡ್ತೇವಿ, ಓಕೆನಾ? 0 ಗೆ ಕ್ಯಾನ್ಸಲ್ ಆಗುತ್ತಾ? 6 ಒಂದ್ಲಿ 6 ನಾಲ್ಕ್ಲಿ 24 ಆಗುತ್ತಾ? ಇದು ಏನಾಯ್ತ್ರಿ ಇದು ಈಗ ಸೆಕೆಂಡ್ ಮಿನಿಟ್ ಒಳಗಡೆ ಕನ್ವರ್ಟ್ ಆಯ್ತು. 4 ನಿಮಿಷ, ಓಕೆನಾ? ಈ 4 ನಿಮಿಷದೊಳಗಡೆ ಕೂಡಿಸ್ಬೇಕ್ರಿ, ಮತ್ತೆ ಗಂಟೆ ಒಳಗಡೆ ಕೂಡಿಸ್ಬಾರ್ದು. 2 ಗಂಟೆ 24 ನಿಮಿಷ ಆಗುತ್ತೆ. ಇದು ಗೊತ್ತಾಯ್ತ್ರಿ? ಇದು 2 ಗಂಟೆ 24 ನಿಮಿಷ ಆಗ್ತೈತಿ. ಇದು ಗೊತ್ತಾಯ್ತ್ರಿ? ಇದೇನಪ್ಪಾ ಅಂದ್ರೆ ಫಸ್ಟ್ ಒನ್ ಆನ್ಸರ್. ಯಾವಾಗ ಒಮ್ಮೆಗೆ ಬದಲಾಗ್ತಾವು, ಒಮ್ಮೆ ಚೇಂಜ್ ಆಗ್ತಾವು, ಹಿಂಗೆಲ್ಲ ಯಾವಾಗ ಏನ್ ಮಾಡ್ಬೇಕು ಇಲ್ಲಿ LCM ಫೈಂಡ್ ಔಟ್ ಮಾಡ್ಬೇಕ್ರಿ, ಓಕೆನಾ? 3 ಗಂಟೆಗಳು ಅನುಕ್ರಮವಾಗಿ 9, 12 ಮತ್ತು 15 ನಿಮಿಷಗಳ ಮಧ್ಯಂತರದಲ್ಲಿ ಹೊಡೆದುಕೊಳ್ಳುತ್ತವೆ. ಎಲ್ಲಾ 3 ಗಂಟೆಗಳು ಬೆಳಿಗ್ಗೆ 5 ಗಂಟೆಗೆ ಹೊಡೆದುಕೊಳ್ಳುತ್ತವೆ. ಮತ್ತೊಮ್ಮೆ ಯಾವ ಸಮಯದಲ್ಲಿ ಅವೆಲ್ಲ ಒಟ್ಟಿಗೆ ಹೊಡೆದುಕೊಳ್ಳುತ್ತವೆ ಅಂತ ಅಂದ್ರೆ ಏನಾದವ್ರಿ 3 ಗಂಟೆಗಳು ಇದು 9 ನಿಮಿಷಕ್ಕೆ ಒಂದ್ಸಲ ರಿಂಗ್ ಆಗ್ತೈತಿ, ಅಂದ್ರೆ ಬೆಲ್ ಆಗ್ತೈತಿ. ಇದು 12 ಗಂಟೆಗೆ ಒಂದ್ಸಲ ಆಗ್ತೈತಿ, ಇನ್ನೊಂದು 15 ಗಂಟೆಗೆ ಇನ್ನೊಂದ್ಸಲ ಆಗ್ತೈತಿ. ಹಂಗಾದ್ರೆ ಎಲ್ಲಾ 3 ಗಂಟೆಗಳು ಬೆಳಿಗ್ಗೆ 5 ಗಂಟೆಗೆ ಹೊಡೆದುಕೊಳ್ಳುತ್ತವೆ. ಮತ್ತೊಮ್ಮೆ ಯಾವ ಸಮಯದಲ್ಲಿ ಅವೆಲ್ಲವೂ ಒಟ್ಟಿಗೆ ಹೊಡೆದುಕೊಳ್ಳುತ್ತವೆ ಅಂತ ಹೇಳಕತ್ತಾನ. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇದ್ರದ್ದು ಫಸ್ಟ್ಗೆ ಬೆಳಗ್ಗೆ ಎಷ್ಟಕ್ರಿ? 5 ಗಂಟೆ AM ಒಳಗಡೆ ಏನ್ ಮಾಡುತ್ತೆ? ಬೆಲ್ ಆಗ್ತವು. ಇವು 5 ಗಂಟೆಗೆ ಒಂದ್ಸಲ ಎಟ್ ಟೈಮ್ ರಿಂಗ್ ಆಗೋಪ್ಪ ಅಂದ್ರ ಮತ್ ಯಾವ ಸಮಯಕ್ಕೆ ಇವು ಎಟ್ ಟೈಮ್ ರಿಂಗ್ ಆಗ್ತಾವು ಅಂತ ಹೇಳಕತ್ತಾನ, ಓಕೆನಾ? ಇಲ್ಲಿ ನೋಡಿ ಅಂದ್ರೆ ರಿಂಗ್ ಅಂದ್ರೆ ಎಟ್ ಟೈಮ್ ಇದು ಆಗೋದ್ರಿ, ಹೊಡೆದುಕೊಳ್ಳೋದ್ರಿ, ಓಕೆನಾ? ಇಲ್ಲಿ ನೋಡಿ ಯಾವ ಟೇಬಲ್ ಇಂದ ಕ್ಯಾನ್ಸಲ್ ಆಗ್ತದ್ರಿ? 3 ಮೂರ್ಲೆ 9, 3 ನಾಲ್ಕ್ಲೆ 3 5ಲೆ. ಇವ್ ನೋಡ್ರಿ ಯಾವ ಟೇಬಲ್ ಅಲ್ಲಿ ಬರ್ತಾವಂದ್ರೆ ಸೇಮ್ ಟೇಬಲ್ ಅಲ್ಲಿ ಬರಲ್ಲ, ಓಕೆನಾ? ಅಟ್ಲೀಸ್ಟ್ 2 ಆದ್ರೂ ಬರಕತ್ತಿಲ್ಲ ಅಂತಂದ್ರೆ ಮಲ್ಟಿಪ್ಲೈ ಮಾಡ್ಬಿಡ್ರಿ.
4 20, 23 60, 63 180, 180 ನಿಮಿಷ ಐತಿ. ಓಕೆನಾ? ನಿಮಿಷ ಐತಿ. ಓಕೆನಾ? ಈ ನಿಮಿಷನ ಗಂಟೆ ಒಳಗಡೆ ಕನ್ವರ್ಟ್ ಮಾಡಕ್ ಬಂದ್ರೆ ಮಾಡ್ಬೇಕು. 0 ಗೆಟ್ ಕ್ಯಾನ್ಸಲ್ ಆಯ್ತ್ರಿ. 6 1 6 3 18, 6 3 18 ಎಷ್ಟಾಯ್ತ್ರಿ ಇದು? 3 ಗಂಟೆ ಆಯ್ತಿದ್ದು. 3 ಗಂಟೆ ಆಯ್ತು. ಯಾಕಪ್ಪ ಅಂದ್ರ ನೋಡ್ರಿ, ಗಂಟೆ ಕನ್ವರ್ಟ್ ಮಾಡ್ಬೇಕಿಲ್ರಿ ಈಗ ನಾವು. 1 ಗಂಟೆ ಆತಂದ್ರ ಎಷ್ಟ್ರಿ? 1 ಗಂಟೆ ಆತಂದ್ರ 60 ನಿಮಿಷ. ಓಕೆನಾ? ಹಂಗಂದ್ರ 180 ನಿಮಿಷ ಅಂದ್ರೆ ಎಷ್ಟು ಗಂಟೆ ಅಂದಂಗ್ರಿ? ಎಷ್ಟು ನಿಮಿಷ ಅಂತಂದ್ರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 1 ಇಂಟು 180 ಡಿವೈಡ್ ಬೈ 60 ಎಷ್ಟಾಗ್ತದೆ? 3 ಗಂಟೆ. ಇದು ಗಂಟೆ ಐತಿಲ್ರಿ, ಇದು ಗಂಟೆ ಅಂದಂಗ್ರಿ, ಇದು ನಿಮಿಷ ಅಂದಂಗ. ಇಲ್ಲಿ ಗಂಟೆ ಒಳಗಡೆ ಬರಬೇಕಂದ್ರ ಗಂಟೆದಾಗ ಕೂಡಿಸ್ಬೇಕ್ರಿ. ಎಷ್ಟಾಗ್ತದ್ರಿ ಇದು? AM ಅಂದ್ರ ಬೆಳಿಗ್ಗೆ 5 ಕೊಡ್ಕೊಳಕತ್ತೈತಂದ್ರ ನೆಕ್ಸ್ಟ್ 8 ಗಂಟೆ. 5 ರಿಂದ 6 7 8 ಬೆಳಿಗ್ಗೆ ನೆಕ್ಸ್ಟ್ 8 ಗಂಟೆಗೆ ಏನಾಗ್ತಾವ ಅಂದ್ರೆ ಎಟ್ ಟೈಮ್ ಅವು ರಿಂಗ್ ಆಗ್ತಾವ ಅಂದಂಗ್ರಿ. ಓಕೆನಾ? ಎಟ್ ಟೈಮ್ ಹೊಡ್ಕೋತಾವ ಅಂದಂಗ. ಇದು ಗೊತ್ತಾಯ್ತ್ರಿ ಇದು? ನೆಕ್ಸ್ಟ್ ನೋಡಿ ಹಂಗಂದ್ರೆ 5 ಗಂಟೆಗಳು ಪ್ರತಿ 9, 6 ಮತ್ತು 4, 10 ಮತ್ತು 8 ಸೆಕೆಂಡ್ಗಳಿಗೊಮ್ಮೆ ಬಾರಿಸುತ್ತವೆ. ಹಾಗಾದ್ರೆ 1 ಗಂಟೆ ಅವಧಿಯಲ್ಲಿ ಎಷ್ಟು ಬಾರಿ 5 ಗಂಟೆಗಳು ಒಟ್ಟಿಗೆ ಗಂಟೆ ಬಾರಿಸ್ತವೆ ಅಂತ ಹೇಳಕತ್ತೇನ್ರಿ. ಅಂದ್ರ ಇವ್ ಏನಾಗ್ತಾವ್ರಿ? ಇವ್ ಒಂದು 9 ಗಂಟೆಗೆ ಆಗತೈತ್ರಿ. ಅಂದ್ರ 9 ಸೆಕೆಂಡಿಗೆ, 6 ಸೆಕೆಂಡಿಗೆ, 4 ಸೆಕೆಂಡಿಗೆ, 10 ಸೆಕೆಂಡಿಗೆ ಮತ್ತು 8 ಸೆಕೆಂಡ್ಗಳಿಗೊಮ್ಮೆ ಬಾರಿಸ್ತೇವೆ. ಹಾಗಾದ್ರೆ 1 ಗಂಟೆಯ ಅವಧಿಯಲ್ಲಿ ಎಷ್ಟು ಬಾರಿ 5 ಗಂಟೆಗಳು ಒಟ್ಟಿಗೆ ಬಾರಿಸ್ತೇವಂತ್ರಿ. ಇವೆಲ್ಲಾನು ಐತಲ್ರಿ, 1 ಗಂಟೆ ಒಳಗಡೆ ಎಷ್ಟು ಬಾರಿ ಎಟ್ ಟೈಮ್ ಬಾರಿಸ್ತಾವ ಅಂತ ಕೇಳಾಕತ್ತಾನ. 1 ಗಂಟೆ ಒಳಗಡೆ ಎಟ್ ಟೈಮ್ ಬಾರಿಸ್ತಾವ ಅಂತ ಹೇಳಾಕತ್ತಾನ. ಅವ್ ಏನ್ ಮಾಡ್ಬೇಕ್ರಿ? ಮತ್ತೆ ಸೇಮ್ ರೀ. ಏನ್ ಮಾಡ್ಬೇಕ್ರಿ? LCM ಫೈಂಡ್ ಔಟ್ ಮಾಡ್ಬೇಕು. 9 ಯಾವ್ದ್ ಇರ್ತೈತಿ ಸರ್? 2 3 2 2 2 5 2 4. ಓಕೆನಾ? ನೆಕ್ಸ್ಟ್ 2 1 5 ಹೆಂಗ್ ಬರ್ತದ್ರಿ? 2 2 ಬರ್ತೈತಿ. ನೆಕ್ಸ್ಟ್ ಎಷ್ಟು ಬರೀತೀರಾ? 3 3 3 1. ಓಕೆನಾ? ಇವೆಲ್ಲಾನು ಏನ್ ಮಾಡ್ಬೇಕ್ರಿ? ಈಗ ಗುಣಾಕಾರ ಮಾಡ್ಬೇಕು. 5 2 10, 10 3 30, 30 ಇಂಟು ಇದೇನ್ ಮಾಡ್ತೀರಾ? 2 4 4 12, 12. ಓಕೆನಾ? ಇದು ಎಷ್ಟಾಗುತ್ತೆ? 12 36, 36 ಏನಾಗ್ತೈತ್ರಿ ಇದು? ಸೆಕೆಂಡ್ಸ್ ರೀ ಇದು. ಸೆಕೆಂಡ್ಸ್. ಇದನ್ನ ಏನ್ ಮಾಡ್ರಿ? ಈಗ ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ರಿ. ಎಷ್ಟಾಗುತ್ತೆ? 360 ಡಿವೈಡ್ ಬೈ 60. 0 ಗೆಟ್ ಕ್ಯಾನ್ಸಲ್ ಆಗ್ತೈತಿ. 6 1 6 6 ನಿಮಿಷ ಆಗ್ತೈತಿ. 6 ನಿಮಿಷ ಆಗ್ತೈತಿ. ಓಕೆನಾ? ಈಗ 6 ನಿಮಿಷ ಆಗತ್ರಿ. ಈಗ 6 ನಿಮಿಷ ಆತಂದ್ರೆ ಏನಂತಂದ್ರೆ ಒಂದ್ ಸಲಕ್ಕ ಅಂದ್ರೆ 6 ನಿಮಿಷಕ್ಕೆ ಏನಾಗ್ತೈತಿ? 6 ನಿಮಿಷಕ್ಕೆ ಒಂದ್ ಸಲ ಬೆಲ್ ಆಗ್ತೈತಿ ಅಂದಂಗ. 6 ನಿಮಿಷಕ್ಕೆ ಏನಾಗ್ತೈತಿ? ಇದು ಒಂದ್ ಸಲ ಬೆಲ್ ಆಗ್ತೈತಿ ಅಂದಂಗ. ಅಂದ್ರೆ ಎಟ್ ಟೈಮ್ ಒಂದ್ ಸಲ ಹುಡ್ಕೋತಾವ ಅಂದಂಗ್ರಿ ಅವು. ಅದೇನಾದ್ರು 1 ಗಂಟೆ ಅನ್ನಂದ್ರಿ. 1 ಗಂಟೆ ಅಂತಂದ್ರೆ ನಿಮಿಷದೊಳಗೆ ಕನ್ವರ್ಟ್ ಮಾಡ್ರಿ. ಯಾಕಂದ್ರೆ ಇಲ್ಲಿ ನಿಮಿಷದೊಳಗಡೆ ಐತಿ. ಅದಕ್ಕ 1 ಗಂಟೆ ಅಂತಂದ್ರೆ 60 ನಿಮಿಷ ಆಗ್ತೈತ್ರಿ. ಓಕೆನಾ? 60 ನಿಮಿಷಕ್ಕೆ ಎಷ್ಟು ಸಲ ಆಗ್ತಾವಪ್ಪ ಅಂದ್ರೆ ಇದೇನು ಮಾಡ್ರಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 1 ಇಂಟು 60 ಡಿವೈಡ್ ಬೈ 6 ಮಾಡ್ರಿ. 6 1 6 10. 10 ಸಲ ಏನಾಗ್ತಾವಪ್ಪ ಅಂತಂದ್ರೆ ಅವು 1 ಗಂಟೆ ಒಳಗಡೆ 10 ಸಲ ಎಟ್ ಟೈಮ್ ಗಂಟೆಗಳು ಬಾರಿಸ್ತಾವ ಅಂದಂಗ್ರಿ. ಆಯ್ತ್ರಿ ಇದು? ಇದು ಅರ್ಥ ಐತ್ರಿ? ಅಂದ್ರೆ 6 ನಿಮಿಷಕ್ಕೆ ಒಂದ್ ಸಲ ಆಗ್ತದಂದ್ರೆ 1 ಗಂಟೆಗೆ ಎಷ್ಟು ಸಲ ಆಗ್ತೈತಪ್ಪ ಅಂದ್ರೆ 60 ನಿಮಿಷ. ಅಂದ್ರೆ 10 ಸಲ ಏನಾಗ್ತಾವಪ್ಪ ಅಂದ್ರ ಇವು ಎಟ್ ಟೈಮ್ ಬಾರಿಸ್ತಾವ್ರಿ ಅಂದಂಗ. ಅರ್ಥ ಐತ್ರಿ ಇದು? ಅರ್ಥ ಐತ್ರಿ? ಹಂಗಾರ ನೆಕ್ಸ್ಟ್ ನೋಡಿ. ಸುಮನ್, ಜಾಸ್ಮಿನ್ ಅಂಡ್ ಲೂಸಿ ಒಂದು ವೃತ್ತಾಕಾರದ ಆಟದ ಮೈದಾನವನ್ನು ಒಂದು ಬಾರಿ ಕ್ರಮಿಸಲು ಕ್ರಮವಾಗಿ ಎಷ್ಟು ತಗೋತಾರಿ? 84 ಸೆಕೆಂಡ್, ನೆಕ್ಸ್ಟ್ 56 ಸೆಕೆಂಡ್ಸ್, ನೆಕ್ಸ್ಟ್ 63 ಸೆಕೆಂಡ್ಸ್ಗಳನ್ನು ತಗೋತಾರಂತ್ರಿ. ಹಾಗಾದ್ರೆ ಎಷ್ಟು ಸಮಯದ ನಂತರ ಅವರು ಆರಂಭದ ಸ್ಥಳದಲ್ಲಿ ಜೊತೆಯಾಗುತ್ತಾರೆ ಅನ್ನಂಗ್ರಿ. ಅಂದ್ರೆ ಎಟ್ ಟೈಮ್ 3 ಜನ ಇಲ್ಲಿ ಈಗ ನೋಡ್ರಿ ಒಂದ್ ರೌಂಡ್ ಹೊಡ್ಯಾಕತ್ತಾರ ತಿಳ್ಕೊರಿ. ಇಲ್ಲಿಂದ ರೌಂಡ್ ಹೊಡ್ಯಾಕತ್ತಾರ ತಿಳ್ಕೊರಿ. ಆದ್ರೆ ಏನ್ ಮಾಡ್ತಾರಪ್ಪ ಅಂದ್ರ ಒಬ್ಬನು 84 ಸೆಕೆಂಡ್ಗಳಿಗೆ ಒಂದ್ ರೌಂಡ್ ಹೊಡಿತಾನ್ರಿ. ಅದೇ 56 ಸೆಕೆಂಡಿಗೆ ಒಬ್ರು ಮತ್ತೆ 63 ಸೆಕೆಂಡ್ಗಳೊಳಗಡೆ ಒಂದ್ ರೌಂಡ್ ಕಂಪ್ಲೀಟ್ ಮಾಡ್ತಾರ. ಆಗ ಇವ್ರು ಎಟ್ ಟೈಮ್ ಈ ಒಂದ್ ಪಾಯಿಂಟ್ ಒಳಗಡೆ ಫಸ್ಟ್ ಆರಂಭದ ಸ್ಥಳದಲ್ಲಿ ಬಂದು ಯಾವಾಗ ಜೊತೆ ಆಗ್ತಾರ ಅಂತ ಕೇಳಿದಾಗ ಇದನ್ನ ಏನ್ ಮಾಡಬೇಕಪ್ಪ ಅಂದ್ರೆ ನಾವು ಇಲ್ಲಿ LCM ಫೈಂಡ್ ಔಟ್ ಮಾಡ್ಬೇಕು. ಈ ರೀತಿಯಾಗಿದ್ದಾಗ ಏನ್ ಮಾಡ್ಬೇಕು? LCM ಫೈಂಡ್ ಔಟ್ ಮಾಡ್ಬೇಕು. ಮಾಡ್ರಿ. ಎಷ್ಟು ಬರ್ತೈತಿ? ಎಷ್ಟ್ರಿ? ಇದು ಯಾವ ನಂಬರ್ ಇಂದ ಕ್ಯಾನ್ಸಲ್ ಆಗ್ತದ್ರಿ? 7 ಆಗ್ತೈತಿ ನೋಡ್ರಿ. 7 1 7 2 14, 7 8 56, 7 9 63, 7 9 63. ನೆಕ್ಸ್ಟ್ 3 3 4 3 4 12 8 ಹಂಗ ಉಳಿತೈತ್ರಿ. 3 3 9 ಆಗ್ತೈತ್ರಿ. ಓಕೆನಾ? ನೋಡ್ರಿ
4 ಒಂದಲೇ 4, 4 ಎರಡಲೇ 8, 3 ಹಂಗೆ ಉಳಿತೈತಿ. ಇಲ್ಲಿ ನೋಡಿ 7 ಮೂರ್ಲೆ 21, 7 ಮೂರ್ಲೆ 21, ಇದು ರೀ ಇದೊಂದು 4ಲೇ 84 ಇಂಟು 6 ಮಾಡ್ರಿ. 6 4ಲೇ 24, 8 6ಲೇ 48 ರೀ. 8 6ಲೇ 48 ಪ್ಲಸ್ 2 ಸೇರಿಸಿದ್ರೆ ಎಷ್ಟಾಗ್ತದೆ ರೀ? 50 ಆಗುತ್ತಾ? 50 ಆಗುತ್ತಾ? 504 ಸೆಕೆಂಡ್ಗಳಿಗೆ ಏನಾಗ್ತಾರಪ್ಪ ಅಂದ್ರೆ ಅವರೆಲ್ಲರೂ ಬಂದ್ರಿಂದ ಎಟ್ ಅ ಟೈಮ್ ಒಂದು ಪಾಯಿಂಟ್ ಒಳಗಡೆ ಮತ್ತೆ ಜೊತೆ ಆಗ್ತಾರ ನಂದ. ಮತ್ತೆ ಏನಾಗ್ತಾರೆ? ಜೊತೆ ಆಗ್ತಾರ ನಂದ. ಇದು ಗೊತ್ತಾಯ್ತ್ರಿ? ಇದು ಗೊತ್ತಾಯ್ತ್ರಿ? ನೆಕ್ಸ್ಟ್, ಮೋನಿಕಾ, ವರ್ಣಿಕಾ ಅಂಡ್ ರಾಧಿಕಾ ಒಂದು ವೃತ್ತಾಕಾರದ ಆಟದ ಮೈದಾನವನ್ನು ಒಂದು ಬಾರಿ ಕ್ರಮಿಸಲು ಕ್ರಮವಾಗಿ 48 ಸೆಕೆಂಡ್ಸ್, 64 ಸೆಕೆಂಡ್ಸ್ ಅಂಡ್ 72 ಸೆಕೆಂಡ್ಸ್ಗಳನ್ನು ತೆಗೆದುಕೊಳ್ಳುತ್ತಾರೆ. ಹಾಗಾದರೆ ಎಷ್ಟು ಸಮಯದ ನಂತರ ಅವರು ಆರಂಭದ ಸ್ಥಳದಲ್ಲಿ ಜೊತೆಯಾಗುತ್ತಾರೆ ಅಂತ ಹೇಳಾಯ್ತಾನೆ. ಮತ್ತೆ ಸೇಮ್ ರೀ, ಏನ್ ಮಾಡ್ಬೇಕು ಇದ್ರದ್ದು ಏನ್ ಮಾಡ್ತೀರಿ? LCM ಫೈಂಡ್ ಔಟ್ ಮಾಡ್ಬೇಕು. LCM ಫೈಂಡ್ ಔಟ್ ಮಾಡ್ಬೇಕ್ರಿ. 12ರಲ್ಲೇ ಹೋಗ್ತೈತೇನ್ರಿ ಇದು? ಇಲ್ಲ, 8ರಲ್ಲೇ ಹೋಗ್ತೈತಿ ನೋಡ್ರಿ. 8 6ಲೇ 48, 8 8ಲೇ 64, 8 9 72. ಇದು ನೆಕ್ಸ್ಟ್ 3ಲೇ ಹೋಗ್ತೈತಿ ನೋಡ್ರಿ. ಅಟ್ಲೀಸ್ಟ್ 2 ಆದ್ರೂ ಏನಾಗ್ಬೇಕ್ರಿ? ಒಂದು ಟೇಬಲ್ ಇಂದ ಕ್ಯಾನ್ಸಲ್ ಆಗ್ಬೇಕು. LCM ಅಂತ ಓಕೆನಾ? 3 2ಲೇ 6, 8 ಹಂಗೆ ಬರ್ತೈತ್ರಿ. 3 3ಲೇ 9. ಓಕೆನಾ? ಈ ನೋಡ್ರಿ 2 ಒಂದಲೇ 2 4ಲೇ 3 ಹಂಗೆ ಉಳಿತೈತ್ರಿ. ಓಕೆನಾ? ಈಗ ನೋಡ್ರಿ ಇದನ್ನೆಲ್ಲ ಏನ್ ಮಾಡ್ಬೇಕ್ರಿ? ಈಗ ಮಲ್ಟಿಪ್ಲೈ ಮಾಡ್ಬೇಕ್ರಿ. ಇಲ್ಲಿ ಸ್ಟಾಪ್ ಮಾಡ್ಬಿಡ್ಬೇಕ್ರಿ. ಯಾಕಂದ್ರೆ ಎರಡು ಸಂಖ್ಯೆನೂ ಎಟ್ ಅ ಟೈಮ್ ಯಾವುದರಿಂದನೂ ಹೋಗ್ತಿಲ್ಲ. ಅಟ್ಲೀಸ್ಟ್ 2 ಆದ್ರೂ ಹೋಗ್ಬೇಕಲ್ರಿ ನಮ್ದು. 8 3ಲೇ 24, 8 3ಲೇ 24, 24 2ಲೇ 48 ರೀ. ನೆಕ್ಸ್ಟ್ 2ಲೇ 48 ಓಕೆನಾ? ಇಂಟು 12 ಮಾಡ್ರಿ. ಇಂಟು 12 ಮಾಡ್ರಿ. ಇಲ್ಲಿ ಯಾಕ್ರಿ ಇದು 12 ಆಗ್ತೈತಿ. 8 2ಲೇ 16, ಆಯ್ತು ಕ್ರಾಸ್ ಆಯ್ತು ಮೆಥಡ್ ರೀ. 8 2ಲೇ 16 ಆಗ್ತೈತಿ. ಇದು 16 ಐತ್ರಿ. ಒಂದು ಇಲ್ಲೇ ಹೇಳ್ರಿ ಪ್ಲಸ್ 8 1ಲೇ 8 ಪ್ಲಸ್ ಇದು ರೀ 8. ಇದು ಎಷ್ಟಾಗುತ್ತೆ ಇದು? ಫಸ್ಟ್ ಕೂಡಿಸಿದ್ರೆ 17 ಆಗುತ್ತೆ. 17 ಆಗುತ್ತೆ. ನೆಕ್ಸ್ಟ್ 4 1ಲೇ 4 ಪ್ಲಸ್ 1 500 ಎಷ್ಟಾಗುತ್ತೆ? 576 ಆಗ್ತೈತಿ. 576 ಆಗ್ತೈತಿ. ಓಕೆನಾ? ಎ ಬಿ ಸಿ ಎಂಬ 3 ಜನ ಸ್ನೇಹಿತರು ವೃತ್ತಾಕಾರದ ಆಟದ ಮೈದಾನವನ್ನು ಒಂದು ಬಾರಿ ಕ್ರಮಿಸಲು ಇಷ್ಟು ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತಾರೆ. ಅವರೆಲ್ಲರೂ ಮತ್ತೆ ಎಷ್ಟು ಸಮಯದ ನಂತರ ಮೊದಲಿನ ಸ್ಥಳದಲ್ಲಿ ಭೇಟಿಯಾಗುತ್ತಾರೆ ಅಂತ ಐತ್ರಿ. ಇಲ್ಲಿ ಏನ್ ಮಾಡಕತ್ತಾರಪ್ಪ ಅಂದ್ರ ಇಲ್ಲಿ ಸೆಕೆಂಡ್ಸ್ ಅಲ್ಲಿ ಕೊಡಾಕತ್ತಾರ. ಬಟ್ ಇಲ್ಲಿ ಏನ್ ಕೊಡಾಕತ್ತಾರ? ಮಿನಿಟ್ಸ್ ಅಲ್ಲಿ ಕೊಡಾಕತ್ತಾರ. ಓಕೆನಾ? ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ ಇದ್ರದ್ದು ಸೇಮ್ ರೀ. LCM ಫೈಂಡ್ ಔಟ್ ಮಾಡ್ಬೇಕು. 30 ನೆಕ್ಸ್ಟ್ 36 ಮತ್ತೆ 30 ಬರುತ್ತಾ? ಇದು LCM ಫೈಂಡ್ ಔಟ್ ಮಾಡ್ರಿ. 6ಲೇ ಬರುತ್ತೆ ನೋಡ್ರಿ ಇದು. 6 4ಲೇ 24, 6 6ಲೇ 36, 6 5ಲೇ 30. ಓಕೆನಾ? 2ರಲ್ಲೇ ಬರುತ್ತೇನ್ರಿ? 2 2ಲೇ 2 3ಲೇ 5 ಮುಗಿತ್ರಿ. ಯಾವುದು ಅಟ್ಲೀಸ್ಟ್ 2 ಆದ್ರೂ ಭಾಗ ಆಗ್ಬೇಕು. ಯಾವ ಸಂಖ್ಯೆನೂ ಭಾಗ ಆಗಲ್ಲ. ಇಲ್ಲಿ ಏನ್ ಮಾಡ್ರಿ? ಇದು ಮಲ್ಟಿಪ್ಲೈ ಮಾಡ್ರಿ. 5 3ಲೇ 15, 15 2ಲೇ 30 ಇಂಟು ಎಷ್ಟು ಮಾಡ್ತೀರಿ? 12 12 3ಲೇ 36 ಅಂದ್ರೆ 36 ಸೆಕೆಂಡ್ಸ್ ಆಯ್ತ್ರಿ ಇದು. ಈ 36 ಸೆಕೆಂಡ್ಸ್ನ ಮಿನಿಟ್ಸ್ ಒಳಗಡೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? 160 ಡಿವೈಡ್ ಬೈ 60 ಮಾಡಬೇಕು. 0 0 ಕ್ಯಾನ್ಸಲ್. ಎಷ್ಟಾಯ್ತ್ರಿ? 6 6ಲೇ 36 ಎಷ್ಟಾಯ್ತು? 6 ನಿಮಿಷ ಬರುತ್ತೆ. ಆನ್ಸರ್ ಎಷ್ಟು ಇದ್ದದ್ದು? 6 ನಿಮಿಷ ಬರ್ತೈತಿ. ಗೊತ್ತಾಯ್ತ್ರಿ ಇದು? ಗೊತ್ತಾಯ್ತು. ನೆಕ್ಸ್ಟ್ ನೋಡಿ, 4 ಲೋಹದ ಸರಳುಗಳು ಕ್ರಮವಾಗಿ 28 ಸೆಂಟಿಮೀಟರ್, 104 ಸೆಂಟಿಮೀಟರ್, 117 ಸೆಂಟಿಮೀಟರ್, 160 ಸೆಂಟಿಮೀಟರ್ ಉದ್ದ ಇದೆ. ಇವುಗಳನ್ನು ಅತಿ ಉದ್ದನೆಯ ಸಮನಾದ ಭಾಗಗಳನ್ನಾಗಿ ಕತ್ತರಿಸಬೇಕಾಗಿದೆ. ಹಾಗಾದ್ರೆ ಎಷ್ಟು ಗರಿಷ್ಠ ಸಂಖ್ಯೆಯ ತುಂಡುಗಳನ್ನಾಗಿ ಕತ್ತರಿಸಬಹುದು ಅಂತ ಹೇಳಕತ್ತಾನ್ರಿ. ಇಲ್ಲಿ ನೋಡ್ರಿ, ಇದು 78 ಸೆಂಟಿಮೀಟರ್ ಐತ್ರಿ. ಓಕೆನಾ? ಇನ್ನೊಂದ್ ಎಷ್ಟು ಐತಿ? 104 ಸೆಂಟಿಮೀಟರ್ ಐತಿ. ನೆಕ್ಸ್ಟ್ ರೀ 117 ಸೆಂಟಿಮೀಟರ್ ಐತಿ. ನೆಕ್ಸ್ಟ್ 169 ಸೆಂಟಿಮೀಟರ್ ಐತಿ. ಓಕೆನಾ? 169 ಸೆಂಟಿಮೀಟರ್ ಐತಿ. ಇವುಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರ ಇವುಗಳನ್ನ ಅತಿ ಉದ್ದನೆಯ ಸಮಾನಾದ ಭಾಗಗಳನ್ನಾಗಿ ಕತ್ತರಿಸಬೇಕಿದೆ. ಇವು ಎಷ್ಟು ಸಮಾನ ಭಾಗಗಳನ್ನಾಗಿ ಅಂದ್ರೆ ಎಷ್ಟು ಸೆಂಟಿಮೀಟರ್ ಸಮಾನ ಭಾಗಗಳಾಗಿ ಕತ್ತರಿಸ್ತೀರಿ ಅಂತ ಹೇಳಕತ್ತಾನ. ಓಕೆನಾ? ಅಷ್ಟೇ ಅಲ್ಲ, ನೆಕ್ಸ್ಟ್ ಒಂದು ಕ್ವಶನ್ ಕೇಳತ್ತ ನೋಡ್ರಿ. ಹಾಗಾದ್ರೆ ಎಷ್ಟು ಗರಿಷ್ಠ ಸಂಖ್ಯೆಗಳ ತುಂಡುಗಳಾಗಿ ಕತ್ತರಿಸಬಹುದು? ಎಷ್ಟು ಗರಿಷ್ಠ ಸಂಖ್ಯೆಯ ತುಂಡುಗಳಾಗಿ ಕತ್ತರಿಸಬಹುದು ಅಂತ ಹೇಳಕತ್ತಾನ್ರಿ. ಎಷ್ಟು ಫಸ್ಟ್ ಏನ್ ಮಾಡ್ಬೇಕ್ರಿ? ಎಷ್ಟು ಸೆಂಟಿಮೀಟರ್ ಸಮಾನ ಭಾಗಗಳನ್ನ ಕತ್ತರಿಸಬಹುದು ಅಂತ ಕೇಳಕತ್ತಾನ. ಹಾಗಾದ್ರೆ ಎಷ್ಟು ಗರಿಷ್ಠ ಸಂಖ್ಯೆಗಳು ತುಂಡುಗಳನ್ನ ಕತ್ತರಿಸಬಹುದು ಅಂತ ಹೇಳಕತ್ತಾನಪ್ಪ ಅಂದ್ರೆ ಈ ಗರಿಷ್ಠ ಅಂತ ಹೇಳಕತ್ತಾನ. ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ HCF ಫೈಂಡ್ ಔಟ್ ಮಾಡ್ಬೇಕು. ಇವಾಗ ಏನ್ ಮಾಡ್ರಿ? HCF ಫೈಂಡ್ ಔಟ್ ಮಾಡ್ರಿ. 78
104, 117, ನೆಕ್ಸ್ಟ್ 169. ಓಕೆನಾ? ಇದು ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡಿ ಎಷ್ಟು ಬರುತ್ತೆ? ಇದು ಎಷ್ಟು ಹೋಗ್ತದೆ ಕ್ಯಾನ್ಸಲ್ ಆಗ್ತೈತ್ರಿ? 13, 13 6 78, 13 8 104, 13 ಮತ್ತೆ 117, 13 13 ಎಷ್ಟಾಯ್ತು? 169 ಆಗ್ತೈತಿ. ಓಕೆನಾ? ಇವುಗಳನ್ನ ನೋಡಿ ಎಲ್ಲಾನು ಏನಾಗಂದ್ರೆ ಬೇರೆ ಯಾವ ಸಂಖ್ಯೆಯಿಂದ ಕಂಪ್ಲೀಟ್ ಆಗಿ ಭಾಗ ಆಗಲ್ಲ. ಓಕೆನಾ? ಒಂದೇ ಸಂಖ್ಯೆಯಿಂದ ಭಾಗ ಆಗ್ಬೇಕ್ರಿ ನಾವು ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂದ್ರ ಇಂಥ ಕೇಸ್ ಒಳಗಡೆ ಏನ್ ಮಾಡ್ಬೇಕ್ರಿ? ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡ್ಬೇಕು. ಈ ಮ್ಯಾಕ್ಸಿಮಮ್ ಅಂತ ಏನ್ ನೋಡ್ರಿ, ಮ್ಯಾಕ್ಸಿಮಮ್ ಅಂತ ಹೇಳಕತ್ತಾನಂದ್ರೆ ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡ್ಬೇಕು. ಇವೆಲ್ಲಾನು ಏನಾಗಲ್ರಿ ಎಟ್ ಅ ಟೈಮ್ ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರ ಇಲ್ಲಿ ನೋಡಿ ಇದು ಎಷ್ಟಾಯ್ತು? ಇದು 13 ಐತ್ರಿ ಇದು. ಇವಾಗ ಏನ್ ಮಾಡ್ತೀರಪ್ಪ ಅಂತಂದ್ರೆ ಇದನ್ನ ಎಷ್ಟು ಭಾಗಗಳನ್ನಾಗಿ ಅಂದ್ರೆ ಸಮಾನ ಭಾಗಗಳನ್ನ ಕತ್ತರಿಸಬಹುದು ಅಂದ್ರೆ ಉದ್ದನೆಯ ಸಮಾನ ಭಾಗಗಳನ್ನ ಕತ್ತರಿಸಬಹುದ್ರ 13 ಸೆಂಟಿಮೀಟರ್ ಉದ್ದನೆಯ ಭಾಗಗಳಾಗಿ ಕತ್ತರಿಸಬಹುದು. ಉದ್ದನೆಯ ಭಾಗಗಳಾಗಿ ಕತ್ತರಿಸಬಹುದು 13 ಸೆಂಟಿಮೀಟರ್. ಓಕೆನಾ? 13 ಸೆಂಟಿಮೀಟರ್. ಆದ್ರ ಕ್ವಶನ್ ಏನ್ ಕೇಳಾಗುತ್ತೆ? ಎಷ್ಟು ಗರಿಷ್ಠ ತುಂಡುಗಳನ್ನ ಕತ್ತರಿಸಬಹುದಂತ್ರಿ. ಅಂದ್ರೆ ಈ 78ನ ಎಷ್ಟು ತುಂಡುಗಳಾಗಿ ಕತ್ತರಿಸಬಹುದ್ರಿ? 13 ಸೆಂಟಿಮೀಟರ್ ಅಷ್ಟು 1 2 3 4 5 6 ಹೌದಿಲ್ರಿ? ಈಗ 78ನ 13 ಸೆಂಟಿಮೀಟರ್ ಎಷ್ಟು ಕತ್ತರಿಸ್ತೀವಿ? 6 ತುಂಡುಗಳನ್ನ ಕತ್ತರಿಸಬಹುದು. ಇದನ್ನ 6 ತುಂಡುಗಳಾಗಿ ಕತ್ತರಿಸಬಹುದು. ಈ 104 ಐತಲ್ರಿ ಇದನ್ನ ಎಷ್ಟು ತುಂಡುಗಳಾಗಿ ಕತ್ತರಿಸಬಹುದ್ರಿ? 8 ತುಂಡುಗಳನ್ನ ಕತ್ತರಿಸಬಹುದು. 117ನ 9 ತುಂಡುಗಳಾಗಿ ಕತ್ತರಿಸಬಹುದು. ಮತ್ತ ಇದು 169ನ 13 ತುಂಡುಗಳಾಗಿ ಕತ್ತರಿಸಬಹುದು. ಹಿಂಗ ಅಂದಾಗ ಏನ್ ಮಾಡೋದು ಗೊತ್ತೇನ್ರಿ? ಇವುಗಳನ್ನ ಪ್ಲಸ್ ಮಾಡಿಬಿಡ್ಬೇಕು. ಓಕೆನಾ? ಎಷ್ಟು ಬರ್ತೈತಿ ನೋಡ್ರಿ ಇದು 14 ಆಗ್ತೈತ್ರಿ. ಇವೆರಡು ಕೂಡಿಸಿದ್ರೆ ಎಷ್ಟು ಆಗ್ತೈತಿ? 20 22 ಆಗುತ್ತೆ. 22 ಆಗುತ್ತಾ? ಟೋಟಲ್ ಎಷ್ಟು ಐತ್ರಿ? 36 ತುಂಡುಗಳನ್ನಾಗಿ ಏನ್ ಮಾಡಬಹುದಪ್ಪ ಅಂದ್ರೆ ಕತ್ತರಿಸಬಹುದು. 36 ತುಂಡುಗಳನ್ನ ಏನ್ ಮಾಡಿದ್ರೆ ಕತ್ತರಿಸಬಹುದು. ಈ ರೀತಿಯಾಗಿ ಏನ್ ಮಾಡ್ತಾನೆ ನಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಅರೈಸ್ ಮಾಡ್ತಾನ. ಓಕೆನಾ? ಒಬ್ಬ ವ್ಯಕ್ತಿ 3 ರೀತಿಯ ಇಂಧನಗಳಾದಂತಹ 403 ಲೀಟರ್ ಪೆಟ್ರೋಲ್, ನೆಕ್ಸ್ಟ್ 465 ಲೀಟರ್ ಡೀಸೆಲ್, ನೆಕ್ಸ್ಟ್ 496 ಲೀಟರ್ ಕೆರೋಸಿನ್ ಎಣ್ಣೆಯನ್ನು ಸಮನಾದ ಗಾತ್ರದ ಕ್ಯಾನ್ಗಳಲ್ಲಿ ಮಿಶ್ರಣ ಮಾಡದೆ ತುಂಬಬೇಕಾಗಿದೆ. ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಯಾನ್ಗಳಲ್ಲಿ ಹಾಕ್ಬೇಕ್ರಿ. ಇದು ಏನಾಗಿರ್ಬೇಕಪ್ಪ ಅಂದ್ರೆ ಸಮಾನ ಗಾತ್ರದ್ದಾಗಿರ್ಬೇಕು. ಓಕೆನಾ? ಗಾತ್ರದ್ದಾಗಿರ್ಬೇಕಂತ ಪ್ರತಿ ಕ್ಯಾನ್ಗಳು ಸಂಪೂರ್ಣವಾಗಿ ತುಂಬಬೇಕು. ಈ ಪ್ರತಿಯೊಂದು ಕ್ಯಾನ್ ಏನಾಗಬೇಕು? ಈಗ ನೀವು ಇಲ್ಲಿ ಪೆಟ್ರೋಲ್ ಹಾಕ್ತೀರಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಪೆಟ್ರೋಲ್ ಇಂದಾನೆ ತುಂಬಬೇಕ್ರಿ. ಓಕೆನಾ? ಯಾವ್ದನ್ನು ಮಿಶ್ರಣ ಮಾಡಿ ತುಂಬಬೇಕಂತ ಹೇಳ್ತಾನ್ರಿ. ಇಲ್ಲಿ ಸಪೋಸ್ ಈ ಪೆಟ್ರೋಲ್ ಅಷ್ಟು ಹಾಕಕತ್ತೀರಿ, ಇಲ್ಲಿ ಉಳಿತಪ್ಪ ಅಂತಂದ್ರೆ ತಂದು ಡೀಸೆಲ್ ಹಾಕಂಗಿಲ್ರಿ. ಯಾವ್ದನ್ನು ಮಿಶ್ರಣ ಮಾಡಂಗಿಲ್ಲ. ಇಂಥವು ಎಷ್ಟು ಕ್ಯಾನ್ಗಳು ಬೇಕು ಅಂತ ಹೇಳಕತ್ತಾನ್ರಿ. ಎಷ್ಟು ಕ್ಯಾನ್ಗಳು ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ ಇದ್ರದ್ದು ಏನ್ ಮಾಡ್ಬೇಕು? ನಾವು ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡ್ಬೇಕು. ಈ ರೀತಿಯಾಗಿದ್ದಾಗ ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ? ಎದರಿಂದ ಕ್ಯಾನ್ಸಲ್ ಆಗ್ತೈತಿ? ಎದರಿಂದ ಕ್ಯಾನ್ಸಲ್ ಆಗ್ತೈತಿ ಅಂದ್ರೆ 31ರಿಂದ ಕ್ಯಾನ್ಸಲ್ ಆಗ್ತೈತಿ ನೋಡಿ. 31ರಿಂದ ಕ್ಯಾನ್ಸಲ್ ಆಗ್ತೈತಿ. 31 ಅಂದ್ರೆ 31 ಇಷ್ಟು ಉಳಿದ್ರಿ ಇಲ್ಲಿ 93 ಉಳಿತು. 31 ಮೂರ್ಲೆ ಇದ್ರಿ 31 ಒಂದ್ಲೆ 31 ನೆಕ್ಸ್ಟ್ 15 ಉಳಿತೈತ್ರಿ. 155 ಆಯ್ತು. 31 5ಲೆ 155 ನೆಕ್ಸ್ಟ್ 31 ಒಂದ್ಲೆ 31 ಇದು ಎಷ್ಟು ಉಳಿತೈತ್ರಿ ಇಲ್ಲಿ? 31 ಅಂತಂದ್ರೆ 8 186 ಉಳಿತು. ಅಂದ್ರೆ 31 6ಲೆ 186. ಇಲ್ಲಿ ಇವು ಯಾವ ಸಂಖ್ಯೆಗಳಾದ್ರೂ ಏನಾದ್ರು ಇವು ಸೇಮ್ ಸಂಖ್ಯೆಯಿಂದ ಭಾಗ ಆಗ್ತಾವಂದ್ರೆ ಆಗುದಿಲ್ಲ. ಎಷ್ಟು ಕ್ಯಾನ್ಗಳು ಸಂಪೂರ್ಣವಾಗಿ ಬೇಕಂತ ಹೇಳಕತ್ತಲ್ರಿ ಆ ಕ್ಯಾನ್ಗಳಾದಂದ್ರೆ ಇವುಗಳನ್ನ ಏನ್ ಮಾಡ್ಬಿಡ್ಬೇಕ್ರಿ ನಾವು ಕೂಡಿಸ್ಬೇಕು. ಆದ್ರೆ ಎಣ್ಣೆಯನ್ನು ಸಮಾನದ ಗಾತ್ರದ ಕ್ಯಾನ್ ಅಂತ ಹೇಳಕತ್ತೀನಿ. ಆ ಸಮಾನ ಗಾತ್ರದ ಕ್ಯಾನ್ ಅಂದ್ರೆ ಎಷ್ಟಪ್ಪ ಅಂದ್ರೆ ಇದು 31 ಐತಲ್ರಿ 31 ಲೀಟರ್ದು ಏನಪ್ಪಾ ಅಂದ್ರೆ ಕ್ಯಾನುಗಳು ಎಷ್ಟು ಬೇಕಂದಂಗ್ರಿ. ಈ 31 ಲೀಟರ್ ಕ್ಯಾನುಗಳು ಎಷ್ಟು ಬೇಕಂದಂಗ. ಇದು ಪೆಟ್ರೋಲ್ ಹಾಕಕತ್ತಿರಕ್ ಇಟ್ಕೋರಿ ಎಷ್ಟು ಐತಿ? ಇದು 403 ಐತಿ. 403 ಐತಿ ಇಲ್ಲಿ 403 ಐತಿ. ಓಕೆನಾ? ಈ 403 ಐತಪ್ಪ ಅಂತಂದ್ರ ನೀವ್ ಏನ್ ಮಾಡ್ಬೇಕ್ರಿ? ಈಗ ಈ ಪೆಟ್ರೋಲ್ನ ಈಗ 31 ಲೀಟರ್ದು ಎಷ್ಟು ಕ್ಯಾನ್ಗಳು ಬೇಕಂದಂಗ್ರಿ. ಈ 31 ಲೀಟರ್ದು 13 ಕ್ಯಾನ್ಗಳು ಬೇಕು. ಹಂಗೆ ಡೀಸೆಲ್ ಹಾಕಕ್ಕ 15 ಕ್ಯಾನ್ಗಳು ಬೇಕ್ರಿ. ಎಷ್ಟ್ರಿ? 31 ಲೀಟರ್ದು 15 ಕ್ಯಾನ್ಗಳು ಬೇಕು. ಹಂಗೆ 31 ಲೀಟರ್ದು 16 ಕ್ಯಾನ್ಗಳು ಬೇಕು. ಗೊತ್ತೈತ್ರಿ? ಟೋಟಲ್ ಎಷ್ಟಾಗ್ತೈತ್ರಿ ಇದು? ಇದು ಎಡಿಷನ್ ಮಾಡಿದ್ರೆ ಎಷ್ಟಾಗ್ತೈತಿ? 20 31 ಐತಿ. ಇದು 31 ಪ್ಲಸ್ 13 ಕೂಡಿದ್ರೆ ಎಷ್ಟಾಗ್ತೈತಿ?
44 ಕ್ಯಾನ್ಗಳು ನಿಮ್ಗೆ ಏನ್ ಬೇಕಪ್ಪ ಅಂತಂದ್ರೆ ಇವುಗಳನ್ನ ಕಂಪ್ಲೀಟ್ ಆಗಕ್ಕೆ ಬೇಕಾಗುತ್ತಾ. ಓಕೆನಾ? 44 ಕ್ಯಾನ್ಗಳ ಅವಶ್ಯಕತೆ ಇದೆ ಐತೆ ನಮ್ಗೆ. ಓಕೆನಾ? ಗೊತ್ತಾಯ್ತು. ಇವುಗಳು ಬಂದಿದ್ದನ್ನು ಇಲ್ಲಿ ಬಂದಿರ್ತಲ್ಲ ಇದನ್ನೆಲ್ಲ ಏನ್ ಮಾಡ್ಬೇಕು, ಎಡಿಷನ್ ಮಾಡ್ಬೇಕು. ಅದೇ ನಮ್ದು ಏನಾಗುತ್ತೆ, ಆನ್ಸರ್ ಆಗಿರ್ತೈತಿ. 3 ಜನ ಹುಡುಗರು ಒಂದು ಸ್ಥಳದಿಂದ ಆರಂಭಿಸಿ ಅವರ ಹೆಜ್ಜೆಗಳು ಕ್ರಮವಾಗಿ 36 ಸೆಂಟಿಮೀಟರ್, ನೆಕ್ಸ್ಟ್ 48 ಸೆಂಟಿಮೀಟರ್, ನೆಕ್ಸ್ಟ್ 54 ಸೆಂಟಿಮೀಟರ್ಗಳಾಗಿವೆ. ಅಂದ್ರ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ಏನ್ ಮಾಡ್ತಾನಪ್ಪ ಅಂದ್ರೆ 36 ಸೆಂಟಿಮೀಟರ್ ಹೆಜ್ಜೆ ಆಗ್ತಾನೆ ಒಂದೇ ಒಂದ್ಸಲಿ ನಡಿಬೇಕಪ್ಪ ಅಂದ್ರ ಹಿಂಗ್ ಹೆಜ್ಜೆ ಇಡ್ತಾರ ಹೆಂಗ್ರಿ, ಏನ್ ಮಾಡ್ತಾನ 48 ಸೆಂಟಿಮೀಟರ್ ಇಡ್ತಾನ್ರಿ. ಇನ್ನೊಬ್ಬ ಏನ್ ಮಾಡ್ತಾನಪ್ಪ ಅಂದ್ರ 54 ಸೆಂಟಿಮೀಟರ್ ಇಡ್ತಾರೆ. ಅಂದ್ರೆ ಹೈಟ್ ಇದ್ರೆ ಏನ್ ಮಾಡ್ತಾರೆ ಅವ್ರು, ದೂರ ಹಿಂಗ್ ಹೆಜ್ಜೆ ಹಾಕ್ತಾರಲ್ರಿ, ಅವ್ರು ಎಟ್ ಟೈಮ್ ಒಂದೇ ಸರಳ ರೇಖೆಯಲ್ಲಿ ಯಾವಾಗ ಹೆಜ್ಜೆ ಇಡ್ತಾರ ಅಂತ ಕೇಳಾಕತ್ತಾನ್ರಿ. ಒಂದೇ ಸರಳ ರೇಖೆಯಲ್ಲಿ ಅಂತ ಹೇಳಕತ್ತಾಗ ಇವಾಗ ಏನ್ ಮಾಡ್ಬೇಕ್ರಿ, ನಾವು LCM ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ನೋಡಿ ಎಷ್ಟಲ್ಲಿ ಕ್ಯಾನ್ಸಲ್ ಆಗತ್ರಿ ಇದು, ಅಲ್ಲೇ ಹೋಗ್ತಾನೆ ನೋಡ್ರಿ. 6 ಅಲ್ಲೇ 36, 6 ಎಂಟ್ಲೆ 48, 6 9 54 ಆಗುತ್ತೆ. ನೆಕ್ಸ್ಟ್ 3 2 8 3 3 8 ಆಸ್ ಇಟ್ ಇಸ್ ಬಿಡಿ ಬರುತ್ತೆ. ಇಲ್ಲಿ ನೋಡ್ರಿ 2 1 2 4 ಇದು 3 ಆಸ್ ಇಟ್ ಇಸ್. ನೋಡಿ ಅಟ್ಲೀಸ್ಟ್ 2 ಸಂಖ್ಯೆ ಆದ್ರೆ ಏನಾಗ್ಬೇಕ್ರಿ ನಮ್ದು ಇಲ್ಲಿ ಭಾಗ ಆಗ್ಬೇಕಾಗಿತ್ತು. ಇಲ್ಲಿ ಭಾಗ ಆಗಲ್ಲ. ಅವಾಗ ಏನ್ ಮಾಡ್ತೀರಿ ನಾವು, ಹಂಗೆ ಬಿಡ್ರಿ. 18 18 ಆಡ್ಲೆ 36, ಇದು 12 ಬರ್ತೈತಿ. 12 ಬರ್ತೈತಿ. ಅಲ್ಲಿ ಕ್ರಾಸ್ ಐ ಮೆಥಡಿಂದ ಮಲ್ಟಿಪ್ಲೈ ಮಾಡ್ತೀವಿ. 6 2 12 ಎಷ್ಟಾಗಿದೆ, 6 + 6 12 ಅದೊಂದು 13 ಆಗ್ತೈತಿ. 13 ಆಗ್ತೈತಿ. ಓಕೆನಾ? ಇದು ಎಷ್ಟಾಯ್ತ್ರಿ, ಇದು ಎಷ್ಟಾದ್ರೆ 3 1 3 + 4 432 ಸೆಂಟಿಮೀಟರ್ ಅಂದ್ರೆ 432 ಸೆಂಟಿಮೀಟರ್ ಅಂತ ಹೇಳಕತ್ತೀನಲ್ರಿ. ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ನೋಡ್ರಿ ಮೀಟರ್ ಅಲ್ಲಿ ಕೊಟ್ಟಾನ 400 ಬರಿಬಹುದೇನ್ರಿ. ಇದು 400 ಮೀಟರ್ ಅಂದ್ರೆ 400 ಸೆಂಟಿಮೀಟರ್ ಪ್ಲಸ್ 32 ಸೆಂಟಿಮೀಟರ್ ಬರಿಬಹುದೇನ್ರಿ. 400 ಸೆಂಟಿಮೀಟರ್ ಅಂತಂದ್ರೆ ಎಷ್ಟ್ರಿ, 1 ಸೆಂಟಿಮೀಟರ್ 1 ಮೀಟರ್ ಅಂತಂದ್ರ 1 ಮೀಟರ್ ಅಪ್ಪ ಅಂತಂದ್ರೆ 100 ಸೆಂಟಿಮೀಟರ್ 100 ಸೆಂಟಿಮೀಟರ್. ಹಂಗಂದ್ರೆ 400 ಸೆಂಟಿಮೀಟರ್ ಅಂತಂದ್ರೆ ಏನ್ರಿ, 400 ಸೆಂಟಿಮೀಟರ್ ಅಪ್ಪ ಅಂತಂದ್ರೆ 4 ಮೀಟರ್ ಅಂದಂಗ್ರಿ. 4 ಮೀಟರ್ ಅಂದಂಗ ಇದು 4 ಮೀಟರ್ 32 ಸೆಂಟಿಮೀಟರ್ ಅಂದಂಗ್ರಿ. ಆನ್ಸರ್ ಎಷ್ಟು ಬರ್ತೈತಿ, 4 ಮೀಟರ್ 32 ಸೆಂಟಿಮೀಟರ್. ನೆಕ್ಸ್ಟ್ ನೋಡ್ರಿ, ಒಬ್ಬ ರೈತನ ಬಳಿ 1,334 ಹಸುಗಳು, 754 ಮೇಕೆಗಳು ಇವೆ. ಹಸು ಮತ್ತು ಮೇಕೆಗಳನ್ನು ಪ್ರತ್ಯೇಕವಾಗಿಟ್ಟು ಪ್ರತಿಯೊಂದು ಗುಂಪಿನಲ್ಲಿ ಅಷ್ಟೇ ಸಂಖ್ಯೆಯ ಪ್ರಾಣಿಗಳಿರುವಂತೆ ಆತ ಅವುಗಳನ್ನು ಗುಂಪುಗಳಾಗಿ ಮಾಡುತ್ತಾನೆ. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಪ್ರೇಟ್ ಮಾಡ್ತಾನ್ರಿ. ಹಸುಗಳು ಮತ್ತೆ ಇವು ಮೇಕೆಗಳು ಎಲ್ಲಾನು ಸಪ್ರೇಟ್ ಮಾಡಿ ಗುಂಪು ಮಾಡ್ತಾನ್ರಿ. ಈ ಗುಂಪುಗಳು ಎಷ್ಟು ಸಾಧ್ಯವೋ ಅಷ್ಟು ದೊಡ್ಡದಾಗಿದ್ದರೆ ಏನ್ ಪಾಯಿಂಟ್ ಮಾಡ್ಬೇಕು ನಾವು, ಎಸ್ಸೇಫ್ ಪಾಯಿಂಟ್ ಮಾಡ್ಬೇಕು. ದೊಡ್ಡದಾಗಿದ್ದರೆ ಒಟ್ಟು ಗುಂಪುಗಳ ಸಂಖ್ಯೆಯು ಅಂತ ಹೇಳ್ಬೇಕಂತ. ಒಟ್ಟು ಗುಂಪುಗಳ ಸಂಖ್ಯೆಯು ಅಂತ ಹೇಳಕತ್ತಾನ. ಇದೇನ್ ಫೈಂಡ್ ಔಟ್ ಮಾಡ್ಬೇಕ್ರಿ ಈಗ ನಾವು, ಎಸ್ಸೇಫ್ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಇವನ್ ನಂಬರ್ಸ್ ಅದ ಯೂನಿಟ್ ಪ್ಲೇಸ್ ಒಳಗಡೆ, ಹಂಗಂದ್ರೆ ಕಂಪಲ್ಸರಿ 2 ಇಂದ ಕ್ಯಾನ್ಸಲ್ ಆಗುತ್ತೆ. 2 6 12 ಇಲ್ಲಿ 1 ಉಳಿತು. 2 6 12 2 7 14. ನೆಕ್ಸ್ಟ್ 2 3 6 2 7 14 2 7 14 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇದು ಎದರಿಂದ ಕ್ಯಾನ್ಸಲ್ ಆಗ್ತದೆ ಅಂದ್ರೆ ಚೆಕ್ ಮಾಡ್ಕೊತಾ ಬರ್ಬೇಕ್ರಿ ನಾವು. ಎದರಿಂದ ಅಂತಂದ್ರೆ ನೋಡಿ, ಎದರಿಂದ ಕ್ಯಾನ್ಸಲ್ ಆಗ್ತೈತೆ ಅಂತಂದ್ರೆ 2 3 ಹಿಂಗೆಲ್ಲ ಚೆಕ್ ಮಾಡ್ಕೊತಾ ಬರ್ಬೇಕು. ಇದು ಎಷ್ಟರಿಂದ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ 29ರಿಂದ ಕ್ಯಾನ್ಸಲ್ ಆಗುತ್ತೆ. 29 2 ಎಷ್ಟು ಬರ್ತೈತಿ, 2 18 54 ಬರ್ತೈತಿ. 2 58. ಓಕೆ, 2 58. ಇಲ್ಲಿ ಎಷ್ಟು ಉಳಿತದ್ರಿ ಈಗ, 58 ಅಂತಂದ್ರೆ ಇಲ್ಲಿ 87 ಉಳಿತು. 87 29 ಮೂರ್ಲೆ ಮಾಡಿ 87 29 ಮೂರ್ಲೆ 87 ಆಗುತ್ತೆ. ಇಲ್ಲಿ 29 ಒಂದ್ಲೆ 29 ಇದು 8 ಉಳಿತು. ಇಲ್ಲಿ 8 ಅಂದ್ರೆ 80 ಆತರ ಮತ್ತೆ ಎಷ್ಟಲೇ ಹೋಗ್ತದ್ರಿ, ಮೂರ್ಲೆ ಹೋಗ್ತೈತಿ. ಓಕೆನಾ? ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ 29 58. ಓಕೆನಾ? 58 ಆನ್ಸರ್ 58 ಅಲ್ರಿ. ಎಷ್ಟು ಸಾಧ್ಯ ಅಷ್ಟು ದೊಡ್ಡ, ಇಲ್ಲಿ ಏನ್ ಹೇಳ್ತಾನ್ರಿ, ಪ್ರತಿಯೊಂದು ಗುಂಪಿನಲ್ಲಿ ಅಷ್ಟೇ ಸಂಖ್ಯೆಯ ಪ್ರಾಣಿಗಳಿರುವಂತೆ. ಎಷ್ಟು ಸಂಖ್ಯೆ ಅಂದ್ರೆ 58. 58 ಒಂದು ಗ್ರೂಪಲ್ಲಿ ಎಷ್ಟು ಇರ್ತಾವಪ್ಪ ಅಂತಂದ್ರ 58 ಇರ್ತಾವ್ರಿ. ಒಂದು ಗ್ರೂಪಲ್ಲಿ 58 ಇರ್ತಾವು ಪ್ರಾಣಿಗಳು ಇರ್ತಾವು. ಎಷ್ಟು ಹಸುಗಳಿದ್ದು ಮೇಕೆಗಳು
ಇಲ್ಲಿ ಒಂದು ಗ್ರೂಪ್ನಾಗ 58 ಡಿವೈಡ್ ಮಾಡ್ತಾ ಹೋಗ್ತಾನ. ಇಲ್ಲಿ 58 ಈ ತರ ಏನ್ ಮಾಡ್ತಾನ್ರಿ ಒಂದ್ ಗ್ರೂಪ್ನಾಗ ಹಾಕೋತ ಹೋಗ್ತಾನ. ಹಂಗಂದ್ರ ಇವ್ ಎಷ್ಟು ಗುಂಪಾಗ್ಯಾವತ್ ಕೇಳಾಕತ್ತಾನ್ರಿ. ಇದೊಂದು ಗುಂಪ 2 3 ಗುಂಪ ಅದಲ್ರಿ, ಇವ್ ಎಷ್ಟು ಗುಂಪಾಗ್ಯಾವತ್ ಕೇಳಾಕತ್ತಾನ. ಆ ಗುಂಪು ಅದ ಕೇಳಿದ್ಮೇಲೆ ಏನ್ ಮಾಡ್ಬೇಕೇನ್ರಿ, ಇವುಗಳನ್ನ ಪ್ಲಸ್ ಮಾಡ್ಬಿಡ್ಬೇಕ್ರಿ. ಇವುಗಳನ್ನ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬಿಡ್ಬೇಕು. ಎಷ್ಟಾಗ್ತೈತಿ ಇದು 3, ಇದು ಪ್ಲಸ್ 6, 36 ಗುಂಪುಗಳನ್ನಾಗಿ ಮಾಡಿರ್ತಾನ ಅನ್ನಂಗ. 36 ಗುಂಪುಗಳನ್ನಾಗಿ ಮಾಡ್ಬೋದು ಅನ್ನಂಗ. ಗೊತ್ತಾಯ್ತು, ಇದು 36 ಗುಂಪುಗಳು ಅನ್ನಂಗ. ನೆಕ್ಸ್ಟ್ ನೋಡಿ, ಒಂದು ಹಳ್ಳಿಯನ್ನು ಎ ವ್ಯಾಪಾರಿಯು 2 ದಿನಕ್ಕೊಮ್ಮೆ, ಬಿ ವ್ಯಾಪಾರಿಯು ಪ್ರತಿ 3 ದಿನಕ್ಕೊಮ್ಮೆ, ಸಿ ವ್ಯಾಪಾರಿಯು 4 ದಿನಕ್ಕೊಮ್ಮೆ ಭೇಟಿ ನೀಡುತ್ತಾರೆ. ಹಾಗಾದ್ರೆ ಬುಧವಾರ ಆ ಹಳ್ಳಿಗೆ ಭೇಟಿ ನೀಡಿದ 3 ಜನ ವ್ಯಾಪಾರಿಗಳು ಮತ್ತೆ ಯಾವ ವಾರ ಅದೇ ಹಳ್ಳಿಗೆ ಒಮ್ಮೆಗೆ ಭೇಟಿ ನೀಡುತ್ತಾರೆ ಅಂತ ಐತೆ. ಏನ್ ಮಾಡ್ಬೇಕಪ್ಪ ಅಂದ್ರೆ ಒಬ್ಬ 2 ದಿನಕ್ಕೊಮ್ಮೆ ಬರ್ತಾನೆ, ಒಬ್ಬ 3 ದಿನಕ್ಕೊಮ್ಮೆ ಬರ್ತಾನ, ಒಬ್ಬ 4 ದಿನಕ್ಕೊಮ್ಮೆ ಬರ್ತಾನ. ಹಂಗಾದ್ರ ಒಟ್ಟು ವ್ಯಾಪಾರಿಗಳು ಯಾವಾಗ ಬರ್ತಾರ ಅಂದ್ರೆ ಬುಧವಾರ ದಿನ ಬರ್ತಾರಂತೆ. ಬುಧವಾರ ಬರ್ತಾರ. ಹಂಗಂದ್ರೆ ಮತ್ ಯಾವ ವಾರ ಎಟ್ ಟೈಮ್ ಆ ಹಳ್ಳಿಗೆ ಒಂದೇ ದಿನ ಬರ್ತಾರ ಅಂತ ಹೇಳತ್ತಂದ್ರೆ ಈ ಬುಧವಾರ ಬರ್ತಾ ಇದ್ವಿ. ಈಗ 2 ದಿನಕ್ಕ 3 ದಿನಕ್ಕ 4 ದಿನಕ್ಕ ಬಂದ್ರಪ್ಪ ಅಂದ್ರೆ ಬುಧವಾರ ದಿನ ಎಲ್ಲಾರು ಮೀಟ್ ಆಗ್ತಾರ. ಹಂಗೆ ಏನಪ್ಪಾ ಅಂತಂದ್ರೆ ಯಾವ ವಾರ ಬಂದಿರ್ತಾವ್ರು ಅವ್ರು ಏನಂತಾರಿ, ಯಾವ ವಾರ ಒಂದೇ ದಿನಕ್ಕ ಎಲ್ಲಾರು ಎಟ್ ಟೈಮ್ ಬರ್ತಾರ ಅನ್ನಂಗ. ಅವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇದೇನ್ ಮಾಡ್ಬೇಕ್ರಿ, ಒಂದೇ ಬಾರಿ ಅಂತ ನೋಡ್ರಿ, ಒಮ್ಮೆಗೆ ಅಂತ ಏನ್ ಮಾಡ್ಬೇಕ್ರಿ, LCM ಮಾಡ್ಬೇಕಂತ ಹೇಳಿದ್ದೇವಿ. LCM ಮಾಡ್ಬೇಕಂತ ಹೇಳಿದ್ದೇವಿ, ಹೌದಿಲ್ರಿ? ಈಗ ನೋಡ್ರಿ ಏನಾಗ್ತೈತಿ, ಇದು 2 ಒಂದ್ಲೆ 3, 2 ಎರಡ್ಲೆ ಬರ್ತೈತ್ರಿ, 2 ಎರಡ್ಲೆ ಬರ್ತೈತ್ರಿ. ಇವೆರಡು ಎಟ್ ಟೈಮ್ ಯಾವ ಸಂಖ್ಯೆನ ಭಾಗ ಆಗಲ್ಲ. ಇವಾಗ ಏನ್ ಮಾಡ್ರಿ, ಮಲ್ಟಿಪ್ಲೈ ನೋಡ್ರಿ. 3 ಎರಡ್ಲೆ 6, 6 ಎರಡ್ಲೆ 12, 12 ದಿನಗಳ ನಂತರ 12 ದಿನಗಳ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಅದೇ ಹಳ್ಳಿಗೆ ಎಟ್ ಟೈಮ್ ಬರ್ತಾರ ಅನ್ನಂಗ್ರಿ. ಇದು 12 ದಿನಗಳ ನಂತರ ಅಂತ ಹೇಳಕತ್ತಾನ. ಇಲ್ಲಿಂದ 12 ದಿನ ಕೌಂಟ್ ಮಾಡ್ರಿ, ಎಷ್ಟು ಬರ್ತೈತಿ ಇದು. ಇಲ್ಲಿ ನೋಡ್ರಿ, ಬುಧವಾರ ಐತ್ರಿ, ಈಗ ಆಲ್ರೆಡಿ ಬುಧವಾರ ಐತಿ. ಬುಧವಾರ ಪ್ಲಸ್ 7 ಮಾಡಿದ್ರೆ ಎಷ್ಟು ಅನ್ಸುತ್ತೆ, ಮತ್ತೆ ಬುಧವಾರ ಬರ್ತೈತಿ. ಬುಧವಾರ ಪ್ಲಸ್ ಇನ್ನ ಎಷ್ಟು ಉಳಿತೈತಿ, 5 ಉಳಿತು. ನೆಕ್ಸ್ಟ್ 5 ತಗೊಂಡ್ ಹೋಗಿ ಗುರುವಾರ, ಶುಕ್ರವಾರ, ಶನಿವಾರ, ಆಯ್ತಾರ, ಸೋಮವಾರ ದಿನ ಏನಾಗ್ತಾರಪ್ಪ ಅಂದ್ರೆ ಆ ಹಳ್ಳಿಗೆ ಎಲ್ಲಾ ಜನರು ಎಟ್ ಟೈಮ್ ಅವ್ರು 3 ಜನ ಎಟ್ ಟೈಮ್ ಭೇಟಿ ಆಗ್ತಾರ ಅನ್ನಂಗ. ಗೊತ್ತಾಯ್ತ್ರಿ ಇದು? ಗೊತ್ತೈತಿ. ನಮ್ಗೆ ಏನಾದ್ರು ಅಂದ್ರೆ ವಿಡಿಯೋ ಏನಾದ್ರು ಕಂಟೆಂಟ್ ಇಷ್ಟ ಆಗ್ತಿದೆಯಪ್ಪ ಅಂತಂದ್ರೆ, ಎಕ್ಸ್ಪ್ಲನೇಷನ್ ಇಷ್ಟ ಆಗ್ತಿದೆಯಪ್ಪ ಅಂತಂದ್ರೆ ನೀವೇನ್ ಮಾಡ್ಬೋದು, ಏನ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿದೆಯಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಏನ್ ಮಾಡಿ ಲೈಕ್ ಕೊಡಿ. ಅಂದ್ರೆ ನಮಗೂ ಏನಾಗ್ತೈತಪ್ಪ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡಿ ಆದ್ರೆ ಮೋಟಿವೇಟ್ ಮಾಡ್ದಂಗೆ ಆಗ್ತದೆ ನಮ್ಗೆ. ಅಂದ್ರೆ ಇಲ್ಲ ನೋಡ್ತಿದ್ದಾರೆ, ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಾರೆ, ನಮ್ಗೆ ಮೋಟಿವೇಟ್ ಮಾಡ್ದಂಗೆ ಆಗ್ತದೆ. ಓಕೆನಾ, ನೆಕ್ಸ್ಟ್ ವಿಡಿಯೋ ಮಾಡೋದು. ನೋಡಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಶ್ರೀಮತಿ ಭಾಟಿಯ 75 ಪೆನ್ಸಿಲ್ಗಳನ್ನು ಮತ್ತು 60 ರಬ್ಬರ್ಗಳನ್ನು ತನ್ನ ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದಳು. ಅವಳ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಹೇಳಕತ್ತಾನೆ. ಏನ್ ಮಾಡ್ಬೇಕು, ಇಲ್ಲಿ 75, 60 ಅಂದ್ರೆ 75 ಪೆನ್ಸಿಲ್ 60 ರಬ್ಬರ್ಗಳನ್ನ ಏನ್ ಮಾಡ್ತಾನಂತಂದ್ರೆ ಸಮನಾಗಿ ಹಂಚಿದಳು. ಅವಳ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಗರಿಷ್ಠ ಸಂಖ್ಯೆ ಕೇಳಕತ್ತಾನೆ. ಗರಿಷ್ಠ ಸಂಖ್ಯೆ ಕೇಳಕತ್ತಾನಂದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು ಇಲ್ಲಿ, HCF ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ, ಎಷ್ಟಾಗ್ತದೆ ಇಲ್ಲಿ, ಎಷ್ಟಲೇ ಕ್ಯಾನ್ಸಲ್ ಆಗ್ತವ್ರೆ, 2 15, 15 75, 15 60. ಇವೆರಡು ಎಟ್ ಟೈಮ್ ಯಾವುದೇ ಸಂಖ್ಯೆನ ಕ್ಯಾನ್ಸಲ್ ಆಗಲ್ಲ. ಅಲ್ಲೇ ಏನಾಗ್ತದೆ ಅಲ್ಲಿ 15 ವಿದ್ಯಾರ್ಥಿಗಳನ್ನ ಗರಿಷ್ಠ ಅಂದಾಗ ಏನ್ ಮಾಡ್ಬೇಕು ನಾವು, HCF ಫೈಂಡ್ ಔಟ್ ಮಾಡ್ಬೇಕು. ನೋಡಿ ಈ ಎಲ್ಲಾ ತಂತಿಗಳನ್ನು ಸಮಾನ ಅಳತೆಗೆ ಕತ್ತರಿಸಲಾಗಿದೆ. ಕತ್ತರಿಸ ಪ್ರತಿ ತುಂಡಿನ ಗರಿಷ್ಠ ಅಳತೆ ಎಷ್ಟಂತ ಕೇಳಕತ್ತಾನ. ಗರಿಷ್ಠ ಅಳತೆ ಅಂದ್ರೆ ಏನ್ ಮಾಡ್ಬೇಕ್ರಿ ನಾವೀಗ, ಗರಿಷ್ಠ ಅಳತೆ ಅಂತಂದ್ರೆ ಏನ್ ಮಾಡ್ಬೇಕ್ರಿ ನಾವು, HCF ಫೈಂಡ್ ಔಟ್ ಮಾಡ್ಬೇಕು. ಗರಿಷ್ಠ ಅಳತೆ ಅಂದ್ರೆ ಏನ್ ಮಾಡ್ಬೇಕ್ರಿ, HCF ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ, HCF ಅಂದ್ರೆ ಯಾವ ಟೇಬಲ್ ಬರ್ತೈತಿ, ಇದು 12ರಿಂದ ಬರ್ತೈತಿ ನೋಡ್ರಿ. 12 6 72, 12 8 96, 12 12 144. ನೆಕ್ಸ್ಟ್ ಇವೆಲ್ಲಾನು ಯಾವ ಸಂಖ್ಯೆ ಕ್ಯಾನ್ಸಲ್ ಆಗ್ತಾರೆ, 2ರಿಂದ 2 3 2 4 2 6. ಓಕೆನಾ, ಆಯ್ತು. ಇದು ಇವೆಲ್ಲಾನು ಏನಾಗುತ್ತೆ ಎಟ್ ಟೈಮ್ ಸೇಮ್ ನಂಬರ್ ಇಂದ ಭಾಗ ಆಗಲ್ಲ. HCF ಅಂದಾಗ ಸೇಮ್ ನಂಬರ್ ಇಂದ ಭಾಗ ಆಗ್ಬೇಕು. ಇವು ಆಗಲ್ಲ ಅಂತಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೇಕು. ಇವನ್ ಎರಡನ್ನೂ ಗುಣಾಕಾರ ಮಾಡ್ಬೇಕ್ರಿ. ಎಷ್ಟು 12 2 ಎಷ್ಟು ಬರ್ತದ್ರಿ, 24 ಮೀಟರ್. ಎಲ್ಲೈತ್ರಿ ಇದು ಆನ್ಸರ್, 24 ಮೀಟರ್ ಐತಿ. ಸರಿ, ಗೊತ್ತೈತ್ರಿ ಇದು, ಗೊತ್ತೈತ್ರಿ.
24 ಮೀಟರ್. ನೆಕ್ಸ್ಟ್ 32 ಮೀಟರ್ ಮತ್ತು 44 ಮೀಟರ್ ಉದ್ದದ ಅಳತೆಯನ್ನು ಅಳೆಯಲು ಬೇಕಾದ ಅತಿ ಉದ್ದದ ಅಂತ ಹೇಳಕತ್ತಾನ ನೋಡಿ. ಅಳತೆಯ ಪಟ್ಟೆಯ ಉದ್ದ ಎಷ್ಟು ಅಂತ ಹೇಳಕತ್ತಾನ. ಅತಿ ಉದ್ದದ ಅಂತ ಹೇಳಕತ್ತಾನ ಅಂದ್ರೆ ಏನ್ ಮಾಡ್ತೀರಿ ಈಗ ಏನ್ ಫೈಂಡ್ ಮಾಡ್ಬೇಕ್ರಿ? SCF ಗರಿಷ್ಠ ಅಂದಂಗ 32 ನೆಕ್ಸ್ಟ್ 44. ಇದು ಎದರಿಂದ ಕ್ಯಾನ್ಸಲ್ ಆಗ್ತದ್ರಿ? 4ರಿಂದ ಹೋಗ್ತದ್ರಿ. 4 ಆರ್ಲೆ 4 ಎಂಟ್ಲೆ 4 11ಲೆ ಇವೆಲ್ಲನೂ ಏನಾಗಲ್ರಿ ಎಟ್ ಟೈಮ್ ಇಂದ ಸೇಮ್ ಸಂಖ್ಯೆಯಿಂದ ಭಾಗ ಆಗಲ್ಲ. ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಯಾವ್ದಾಗ್ತದೆ ಆನ್ಸರ್? 4 ಮೀಟರ್ ಆಗ್ತೈತಿ. 4 ಮೀಟರ್ ಆಗ್ತೈತಿ. ಓಕೆನಾ? ನೋಡಿ ಇದು ಇಷ್ಟು ಕ್ವಶನ್ಸ್ ಆದ್ರಿ. ಓಕೆನಾ? ಈ ರೀತಿಯಾಗಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಪ್ರತಿದಿನ ಕಂಟೆಂಟ್ ನ ಕೊಡ್ತಾ ಹೋಗ್ತಾ ಇದೀನಿ. ಅಂದ್ರೆ ನಿಮಗೆ ಇದು ಯೂಸ್ಫುಲ್ ಅನ್ನಿಸ್ತಿದೆಯಪ್ಪ ಅಂತಂದ್ರೆ ಒಂದು ಕಮೆಂಟ್ ಹಾಕಿ. ಓಕೆನಾ? ಒಂದು ಲೈಕ್ ಮಾಡಿ. ಇದು ನಿಮ್ಮ ಫ್ರೆಂಡ್ಸಿಗೆ ಅಂದ್ರೆ ನಿಮಗೆ ಇದು ಯೂಸ್ಫುಲ್ ಅಂತ ಅನಿಸ್ತಿರ್ತಾರೆ ಅಷ್ಟೇ ಏನ್ ಮಾಡಿ. ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಪ್ರಿಪೇರ್ ಆಗ್ತಿದ್ದಾರಪ್ಪ ಅಂತಂದ್ರೆ ಅವ್ರಿಗೂ ಏನ್ ಮಾಡಿ ಶೇರ್ ಮಾಡಿ. ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಯಾರಾದ್ರೂ ಹೊಸಬ್ರು ಇದ್ದೀರಪ್ಪ ನಿಮ್ಮ ಚಾನಲ್ಗೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.